ನಿಮಗೆ ಗೊತ್ತುಂಟಾ 300 ರೂಪಾಯಿ ಟಿಕೆಟು ನಮ್ಮ ಅಂಗಡಿ ಇದೆಯಲ್ಲ ಅಲ್ಲಿವರೆಗೂ ಬಂದಿದೆ. ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿವರೆಗೂ ಕ್ಯೂ ಬಂದಿದೆ. ಲೈಫಲ್ಲಿ ಫಸ್ಟ್ ಟೈಮ್ 25-27 ವರ್ಷದಲ್ಲಿ ಫಸ್ಟ್ ಟೈಮ್ ಇಲ್ಲಿ ಕ್ಯೂ ಬಂದಿರೋದು. ಯಾವ ವರ್ಷವೂ ಇಷ್ಟು ಕ್ಯೂ ಬಂದಿಲ್ಲ, ನಾವು ನೋಡೂ ಇಲ್ಲ. ಹಿಂಗಾದರೆ ಸದ್ಯ ನಾವು ಹೋಗಿ ಬಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ಪಾಪ 300 ರೂಪಾಯಿ ದರ್ಶನ ವರ್ತಾಯಿತ್ತು. 1000 ರೂಪಾಯಿ ಕೊಟ್ಟಿದ್ರೆ ಲಾಸ್ ಆಗ್ತಿತ್ತು. ಹಾಯ್ ಹಲೋ ನಮಸ್ಕಾರ, ನೀತು ಜ್ಞಾ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಪ್ರಯಾಣ ಹಾಸನ ಕಡೆ ಹೊರಟಾಗ ನಾವು ಶಾಪಿಂಗ್ ಮಾಡಲ್ಲಂಗೆ ಬರೋಕ್ಕಾಗತ್ತಾ? ಸರಿ, ನಾವು ಮೊದಲಿಗೆ ಹಾಸನಿಗೆ ಹೋದಾಗ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಸ್ಯಾರಿ ತೊಗೊಳಕ್ಕಂತ ಹೋದ್ವಿ. ಹಾಗೆ ಒಂದು 2-3 ಸೀರೆನೂ ತೊಗೊಂಡು ಬಂದ್ವಿ ದೇವ್ರ ದರ್ಶನಕ್ಕೆ ಹೋಗಿ. ನಾವು ಹೋಗಿದ್ದು ಕರೆಕ್ಟ್ 1 ಗಂಟೆ ಟೈಮ್ಗೆ. ಆ ಟೈಮಲ್ಲಿ ದೇವಸ್ಥಾನ ಮುಚ್ಚಿರುತ್ತೆ ಅಂತ ಏನು ಮಾಡಿದ್ವಿ, ನಾವು ಮೊದಲು ಸ್ಯಾರಿ ನೋಡಿ ಸ್ಯಾರಿ ಊಟ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ದೇವಸ್ಥಾನ ಕಡೆ ಬಂದ್ವಿ. ಧರ್ಮ ದರ್ಶನಕ್ಕೆ ಹೋಗೋಣ ಅಂದರೆ ಫುಲ್ ರಶ್ ಇತ್ತು. ಫುಲ್ಲು ಅದೇನು ಜನನಪ್ಪ ಗೊತ್ತಿಲ್ಲ. ಅವತ್ತೇ 2.5 ಲಕ್ಷ ಜನ ದರ್ಶನ ಮಾಡಿರೋದಂತೆ, ಅಷ್ಟಕ್ಕೊಂದು ರಶ್ ಇತ್ತು. ಸರಿ ಅಂತ ನಾವು 300 ರೂಪಾಯಿ ಟಿಕೆಟ್ ತೊಗೊಂಡು ಇಲ್ಲಿಂದ ಇನ್ನೂ ಆ ಕಡೆಯಿಂದ ಸ್ಟಾರ್ಟ್ ಆಗಿತ್ತು. 300 ರೂಪಾಯಿ ಟಿಕೆಟ್ ತೊಗೊಂಡು ಅದಕ್ಕೆ ನಿಂತ್ಕೊಂಡ್ವಿ. 1000 ರೂಪಾಯಿ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿರೋರು ಹೇಳಿದರು ನಮಗೆ ಇದೇ ಆರಾಮಾಗಿ ಹೋಗಿ ದರ್ಶನ ಬೇಗ ಆಗುತ್ತೆ, ಅಂದರೆ ಸ್ಪೀಡಾಗಿ ಹೋಗುತ್ತೆ ಅಂದರು. ಹಾಗಾಗಿ 300 ರೂಪಾಯಿದೆ ಟ್ರೈ ಮಾಡ್ಕೊಂಡು ಹೋದ್ವಿ. ಆದರೆ ತುಂಬ ರಶ್ ಇತ್ತು, ನಿಮ್ಗೆ ಮುಂದೆ ಹೇಳ್ತೀನಿ. ಆಮೇಲೆ ಹೋಗ್ತಾ ನಮಗೆ ಅನ್ನಿಸೋಕ್ಕೆ ಶುರು ಆಯಿತು. ಫಸ್ಟು ನಾವು ಕ್ಯೂವಿಂದ ಆಚೆ ಇದ್ದಾಗ ಲೈನ್ ಹೋಗ್ತಾನೇ ಇದ್ದಿಲ್ಲ, ಸ್ಟಾಪ್ ಆಗಿಬಿಟ್ಟಿತ್ತು. ಆಮೇಲೆ ಯಾವಾಗ ನಾವು ಟಿಕೆಟ್ ತೊಗೊಂಡು ಒಳಗಿನ ಇದಕ್ಕೆ ಎಂಟ್ರಿ ಮಾಡಿದ್ವೋ, ನಾವು ಅಂದ್ಕೊಂಡ್ವಿ ಒಂದು 3-4 ಗಂಟೆ ದರ್ಶನ ಆಗತ್ತೆ ಅಂತ. ಆದರೆ ನಮಗೆ 5 ನಿಮಿಷ ಹಿಂಗೆ ನಿಲ್ಲಕ್ಕೂ ಬಿಟ್ಟಿಲ್ಲ. ಹೋಗಿ ಅಂತ ಹೇಳಿ 2 ಗಂಟೆಲಿ ದರ್ಶನ ಮುಗಿಸಿದ್ರು. 2.5 ಗಂಟೆ ಆಯಿತು ನಮಗೆ ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟಿಗೆ. ದೇವ್ರ ದರ್ಶನ ಸುಮಾರಾಗಿ ಆಯಿತು. ನಿಮಗೆ ಗೊತ್ತು, ಹಿಂಗೆ ನೋಡೋಕ್ಕಾಗಲ್ಲ, ಹಿಂಗೆ ನೋಡಿಬಿಟ್ಟು ಆಚೆ ಬಂದುಬಿಡ್ಬೇಕು, ಆ ರೀತಿ ದರ್ಶನ ಇತ್ತು ನಮ್ಮದು. ಹಾಗೆ ಮುಗಿಸ್ಕೊಂಡು ಸದ್ಯ ಇದಾರು ದರ್ಶನ ಕೊಟ್ಟೆಲ್ಲ ಅಂದ್ಕೊಂಡು ಕೈ ಮುಗ್ದು ಬಂದ್ವಿ. ಯಾಕಂದರೆ ಹೋದ ವರ್ಷ ನಾನು ಇದೇ ರಶ್ ಇರುತ್ತೆ ಅಂತಲೇ ಹೋದ ವರ್ಷ ನಾನು ಹೋಗೇ ಇಲ್ಲ. ಆದರೆ ಮನಸ್ಸಿಗೆ ಸಖತ್ ಬೇಜಾರಾಗ್ತಿತ್ತು, ಒಂದು ವರ್ಷ ಮಿಸ್ ಮಾಡ್ಕೊಂಡಲ್ಲ ಅಂತ. ಹಾಗಾಗಿ ಈ ವರ್ಷ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಈ ಕಡೆ ಬಂದಾಗ ನಮಗೆ ಪ್ರಸಾದ ಇತ್ತು. ಟಿಕೆಟ್ ಕೊಡ್ತಾರಲ್ಲಿ, ಅದು ತೊಗೊಂಡು ಬಂದರೆ ಪ್ರಸಾದ ಇರುತ್ತೆ, ಒಂದು ಲಡ್ಡು ಪ್ರಸಾದ ಇರುತ್ತೆ. ಆಮೇಲೆ ಅದು ಕೆಳಗೆ ಬಂದಾಗ ನಮಗೆ ಫ್ರೀಯಾಗಿ ಅಂದರೆ ಜೊನ್ನೆಯಲ್ಲಿ ಪ್ರಸಾದ ಕೊಡ್ತಾರೆ. ಒಂದು ಚಿತ್ರಾನ್ನ ಇತ್ತು, ಒಂದು ಬಿಸಿಬೇಳೆ ಬಾತ್ ಇತ್ತು, ಒಂದು ಪಲಾವ್ ಇತ್ತು. ನಮಗೆ ಸಿಕ್ಕಿದ್ದು ಬಿಸಿಬೇಳೆ ಬಾತು ಮತ್ತು ಪಲಾವ್ ಸಿಕ್ತು ಆ ಕಡೆ ಸೈಡು. ಅಂದರೆ ನಾನು ಬಿಸಿಬೇಳೆ ಬಾತ್ ಇಸ್ಕೊಂಡೆ, ಇನ್ನೊಬ್ಬರು ಪಲಾವ್ ಇಸ್ಕೊಂಡು, ಇನ್ನೊಂದು ಸೈಡ್ ಚಿತ್ರಾನ್ನ ಇತ್ತು. ಹಾಗಿತ್ತು. ಅಂದರೆ ಎಲ್ಲರಿಗೂ ಜೊನ್ನೆ ಕೊಡ್ತಾರೆ, ಆ ಜೊನ್ನೆಲಿ ಪ್ರಸಾದ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಪ್ರಸಾದ ತಿಂದ್ಕೊಂಡು ಏನು ಮಾಡಿದ್ವಿ, ಹಾಗೆ ಆಚೆ ಬರಬೇಕಾದ್ರೆ ಲೈಟಿಂಗ್ಸ್ ಇತ್ತು, ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ರು. ಅದು ನೋಡೋಣ ಅಂತ ಹೇಳಿ ಲೈಟಿಂಗ್ಸ್ ನೋಡ್ತಾ ಇದ್ವಿ. ಹಾಗೆ ಒಂದು 2-3 ಫೋಟೋ ತೆಕ್ಕೊಂಡು ಬಂದ್ವಿ. ನಮ್ಮೂರಲ್ಲೇ ನಾವೇ ಎಂಟ್ರಿ ಆಗಿಬಿಟ್ಟಿದ್ದೀವಿ, ನಮಗೆ ಬೇಜಾರಾಗುತ್ತೆ. ಇದೇನಪ್ಪ ನಮ್ಮೂರಲ್ಲಿ ಹಿಂಗಾಗ್ಬಿಟ್ಟಿದೆ. तिने येणं काढायचं होतं म्हणे, तुम्ही देखलात तर तिने असं येतं ना, तुम्ही तकडे पेन घेतला होता. ಮಾಂಸ ಮಾಡಿ ನಾನು ಹೇಗಿತ್ತು ಹಾಸನ್? ಮೊದಲನೇ ದರ್ಶನ ಹೇಗಿತ್ತು? ಹಾಸನ್ ವಾಸನೆ ಚೆನ್ನಾಗಿತ್ತು. ಹೇಗಿತ್ತು ಹಾಸನ? ಎಷ್ಟು ವರ್ಷದ ಮೇಲೆ ಎಷ್ಟು ವರ್ಷದ ಮೇಲೆ ದರ್ಶನ? 10 ವರ್ಷ ಆದ್ಮೇಲೆ ಹಾಸನದವರು ವಾಸ್ತವ ಬರ್ತಾರೆ. ವರ್ಷದ ಮೇಲೂ ಕಿರಣ್, ಎಷ್ಟು ವರ್ಷದ ಮೇಲೂ? ಪಾಪ ಅವರಿಗೆ ಮಾತಾಡೋಕೆ ಬಿಡಲ್ಲ ಥರ ನಾವೇ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಫೋಟೋ ತೆಕ್ಕೊಂಡು ಬಂದ್ವಿ. ಆಮೇಲೆ ನಮಗೆ ಅನಿಸುತ್ತೆ ನಮ್ಮೂರಲ್ಲಿ ನಾವೇ ರೆಂಟ್ರಾಗಿಬಿಟ್ಟಿದ್ದೀವಲ್ಲ ಅಂತ ಬೇಜಾರು ಆಗುತ್ತೆ. ನಮ್ಮೂರಲ್ಲಿ ನಾವು ಇದ್ದಾಗ ಇಷ್ಟೆಲ್ಲ ಲೈಟಿಂಗ್ಸೇ ಇರ್ತಿದ್ದಿಲ್ಲ, ಸ್ವಲ್ಪ ಇರ್ತಿತ್ತು. ಈಗ ನಾವು ಊರು ಬಿಟ್ಟಿದ್ಮೇಲೆ ಲೈಟಿಂಗ್ಸು ಜಾಸ್ತಿ. ಆಮೇಲೆ ಇದು ಮತ್ತು ಏನು ಫುಡ್ ಮೇಳ, ಆಮೇಲೆ ಫ್ಲವರ್ದು ಏನೇನೋ ಮಾಡಿಬಿಟ್ಟಿದ್ದಾರೆ. ನಾವಿದ್ದಾಗ ಯಾವುದು ಕೂಡ ಇರ್ತಾಯಿದ್ದಿಲ್ಲ. ಸರಿ,
ಅದು ಹೇಳ್ತಾ ಹೋದರೆ ಒಂದು ದಿನವೇ ಬೇಕು ಸ್ಟೋರಿ. ಆದರೂ ನಾವು ಲೈಟಿಂಗ್ಸ್ ಎಲ್ಲ ಎಂಜಾಯ್ ಮಾಡ್ತಾ ನಾವು ಊಟ ಮಾಡ್ಕೊಂಡು ಬೆಂಗಳೂರು ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ನಮಗೆ ಅನಿಸಿದ್ದು ಮಮತಾ ಹೋಟೆಲ್ ಅಂತ ತುಂಬ ಫೇಮಸ್ ಅಂತ ಕೇಳಿದ್ವಿ ಅಲ್ಲ. ಹಾಸನಲ್ಲಿ ಇದ್ದೇ ಗೊತ್ತಿಲ್ಲ ನಮಗೆ, ಒಂದಿನವೂ ಹೋಗಿಲ್ಲ ಹಾಸನಲ್ಲಿದ್ದಾಗ. ಸರಿ ಅಂತ ಹೇಳಿ ಆಟೋ ಇಟ್ಕೊಂಡು ಆ ಹೋಟೆಲ್ಗೆ ಹೋದ್ವಿ ಊಟ ಮಾಡೋಣ ಅಂತ. ಹೋದ್ವಿ. ಅಲ್ಲಿ ಫಿಶ್ ತುಂಬ ಫೇಮಸ್ ಅಂತ ಏನೋ ಯೂಟ್ಯೂಬಲ್ಲಿ ಅದರಲ್ಲಿ ಎಲ್ಲ ನೋಡ್ಕೊಂಡಿದ್ದು. ಹಾಸನಲ್ಲಿದ್ದು ನಮ್ಗೆ ಹಾಸನಲ್ಲಿ ಗೊತ್ತೇ ಇಲ್ಲ ನಮ್ಗೆ ಈ ಥರ ಅಂತ. ಅಲ್ಲಿ ಹೋದಾಗ ಗೊತ್ತಾಯಿತು. ಸುಮ್ಮನೆ ಮುದ್ದೆ ಊಟ ತೊಗೊಂಡ್ರೆ ತುಂಬ ಚೆನ್ನಾಗಿರ್ತಿತ್ತು. ನಾವು ಬಿರಿಯಾನಿ ಆರ್ಡರ್ ಮಾಡಿ ತುಂಬ ವೇಸ್ಟ್ ಮಾಡ್ಕೊಂಡ್ವಿ. ನಮ್ಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಮುದ್ದೆ, ಮಟನ್ ಸಾಂಬಾರು, ಕೈಮಾ, ಅಕ್ಕಿ ರೊಟ್ಟಿ, ಆಮೇಲೆ ಬಿರಿಯಾನಿ ಅಷ್ಟೇನು ಇಷ್ಟ ಆಗಿಲ್ಲ. ಸುಮ್ಮನೆ ಅದ್ರ ಬದಲು ಮುದ್ದೆ ಊಟ ಚೆನ್ನಾಗಿರ್ತಿತ್ತು. ಆಮೇಲೆ ಇದೆಲ್ಲ ಊಟ ಮಾಡ್ಕೊಂಡು ಏನು ಮಾಡಿದ್ವಿ, ಈ ಕಡೆಯಿಂದ ನಮಗೆ ನೆಕ್ಸ್ಟ್ ಇದ್ದಿದ್ದು ಬೆಂಗಳೂರು ಪ್ರಯಾಣ. ಹೀಗಿತ್ತು ನಮ್ಮ ಹಾಸನ ಕಡೆ ನಾವೇ ರೆಂಟಾಗಿ ಹೋಗಿದ್ದು. ನಮ್ಮೂರು ನಮಗೆ ಅದೇನೋ ಒಂಥರ ಆ ಥರ ಇತ್ತು. ಆದರೆ ದೇವ್ರ ದರ್ಶನ ಆಯಿತು. ಮತ್ತು ಮುಂದಿನ ವರ್ಷ ಹೀಗೆ ಆ ತಾಯಿ ಸ್ವಲ್ಪ ಆದರೂ ದರ್ಶನ ನೀಟಾಗಿ ಕೊಡಲಿ ಅಂತ ಹೇಳ್ತಾ, ಎಲ್ಲರಿಗೂ ಆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಮ್ಮ ಹಾಸನ ಟ್ರಿಪ್ ಮುಗಿಸ್ಕೊಂಡು ರಾತ್ರಿ ನಾವು ರೀಚ್ ಆಗಿದ್ದೆ ಎಷ್ಟು ಬೆಂಗಳೂರಿಗೆ ಬರಬೇಕಾದ್ರೇ 1 ಗಂಟೆ ಆಗಿತ್ತು. ಅಂದರೆ 1 ಗಂಟೆ ಆದ್ರೂ ಬಸ್ಸಲ್ಲಿ ತುಂಬ ಜನ ಇದ್ದರು ಲೇಡೀಸ್ ಎಲ್ಲ, ಯಾಕಂದರೆ ಅಷ್ಟು ರಶ್ ಅಲ್ವಾ ದೇವಸ್ಥಾನದ್ದು. ಹಾಗಾಗಿ ಮತ್ತೆ ಸಿಗೋಣ, ಇನ್ನೂ ಸ್ಟೋರಿ ಹೇಳ್ತೀನಿ. ನಾವು ಹೋಗ್ಬೇಕಾದ್ರೆ ಅಷ್ಟು ರಶ್ ಇತ್ತು. ನಾವು ಆಚೆ ಬಂದಾಗ ಜನನೇ ಇದ್ದಿಲ್ಲ, ಅಷ್ಟು ಖಾಲಿ ಇತ್ತು.